ಅವ್ರು ನೋಡ್ತಾ ಇದ್ದಾರೆ ಅಷ್ಟೇ. ಇಂಥ ಸಮಯದಲ್ಲಿ ನಾವು ಕುಗ್ಗಿದ್ರೆ ಆಳ್ಗೊಂದು ಕಲ್ಲು ಅನ್ನೋ ಹಾಗೆ ನಮ್ಮನ್ನ ನಿಂದನೆ ಮಾಡ್ತಾ ಹೋಗ್ತಾರೆ. ತಿರುಗಿ ಬಿದ್ರೆ ಆಡ್ಕೊಳ್ಳೋ ಬಾಯಿಗಳಿಗೆ ಬೀಗ ಹಾಕ್ದಾಗತ್ತೆ. ನೋಡು ಕಾವೇರಿ, ನಮ್ಮ ಕೈಯಲ್ಲಿ 10 ಬೆರಳಿದ್ರೂ ದುಃಖ ಆದಾಗ 1 ಬೆರಳಿಂದಷ್ಟೇ ಕಣ್ಣೀರು ಒರ್ಸಕ್ಕಾಗೋದು. ಅದೇ ಸಂತೋಷ ಆದಾಗ 10 ಬೆರಳು ಸೇರಿ ಚಪ್ಪಾಳೆ ತಟ್ಟುತ್ತೆ. ಸ್ವತಃ ನಮ್ಮ ದೇಹನೇ ಈ ಥರ ರಿಯಾಕ್ಟ್ ಮಾಡಬೇಕಾದ್ರೆ ಹೊರಗ್ನವರಿಂದ ನೀನು ಬೇರೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಹೇಳು? ಪ್ರಪಂಚದಲ್ಲಿ ಅದ್ಭುತ ಕಾದಂಬರಿ ಅಂದರೆ ಅದು ಸ್ವತಃ ನಾವೇ. ನಮ್ಮನ್ನು ನಾವು ಚೆನ್ನಾಗಿ ಓದಿದಾಗ ಯಾವ ಪ್ರಾಬ್ಲಮ್ಮು ದೊಡ್ಡದಾಗಿ ಕಾಣಿಸಲ್ಲ. ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನನ್ನು ನೀನು ನಂಬು. ಆಗ ಎಲ್ಲ ಪ್ರಾಬ್ಲಮ್ಗಳು ನಿನ್ನ ಮುಂದೆ ಚಿಕ್ಕದಾಗಿ ಕಾಣುತ್ತೆ. ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಯಿತು ಅಂತ ನಂಬ್ತೀನಿ ಕಾವೇರಿ. ಊಟಕ್ಕೆ ಬಾ ಕಾವೇರಿ. ಪ್ರಭಾ, ಫೋನ್ ರಿಂಗ್ ಆಗ್ತಿದೆ. ಆದ್ರೆ ಪ್ರೀತು ಫೋನ್ ರಿಸೀವ್ ಮಾಡ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಕಾತಿ, ಪ್ರೀತಮ್ ಯಾವುದೋ ಪಾರ್ಟಿಲಿರ್ತಾನೆ. ಫೋನ್ ರಿಂಗ್ ಆದ್ರೂ ಅವನು ಕೇಳಿಸಲ್ಲ. ಆಮೇಲೆ ಮಿಸ್ ಕಾಲ್ ನೋಡಿ ಮತ್ತೆ ಮಾಡ್ತಾನೆ. ಯೋಚನೆ ಮಾಡಬೇಡ, ನೆಮ್ಮದಿಯಾಗಿ ಊಟ ಮಾಡು. ನೆಮ್ಮದಿ ಎಲ್ಲಿದೆ? ಆ ಹಾಳಾದ ಕಾವೇರಿ ಯಾವಾಗ ಮನೆಗೆ ಕಾಲಿಟ್ಲೋ ಅವಾಗ್ಲೇ ಎಲ್ಲ ನೆಮ್ಮದಿನೂ ಹೊರಟೋಯ್ತು. ಕಾವೇರಿ, ಕೂತ್ಕೋ. ಏನ್ ಯೋಚನೆ ಮಾಡ್ತಿದ್ಯಾ? ಕೂತ್ಕೋ. ಬೇಡ ಸರ್, ಇದು ನೀವು ಕೂತ್ಕೊಳ್ಳೋ ಜಾಗ. ನೀವೇ ಕೂತ್ಕೊಳ್ಳಿ. ಈಗ ನೀನು ಈ ಮನೆ ಯಜಮಾನಿ. ಯಾರು ಒಪ್ಕೊಳ್ಳಿ ಬಿಡ್ಲಿ, ನಾನು ಒಪ್ಕೊಂಡಾಗಿದೆ. ಅದಕ್ಕೆ ಹೇಳ್ತಾ ಇರೋದು, ಈ ಜಾಗದಲ್ಲಿ ನೀನು ಕೂತ್ಕೋ. ಕೂತ್ಕೋ. ಭಟ್ರೆ, ಏನ್ ನೋಡ್ತಾ ಇದ್ದೀರಾ? ಚೇರ್ ತನ್ನಿ. ತಂದಿನ್ರಿ. ಕಾವೇರಿ, ಊಟ ಮಾಡು. ಊಟ ಮಾಡು ಕಾವೇರಿ. ವಾವಪ್ಪ, ವಾವ್. ಸಮಾನತೆ ಪಾಠ ಮಾಡ್ತಾ ಇದ್ರಿ. ಇವಾಗ ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾರಲ್ಲ, ಆ ತರ ಬಿಹೇವ್ ಮಾಡ್ತಾ ಇದ್ದೀರಾ? ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀರಾ? ಏನು ಹೇಳ್ತಾ ಇದೀಯ ಕಾತಿ? ನಾನ್ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀನಾ? ಏನಂತದ್ ಮಾಡ್ದೆ? ಏನ್ ಮಾಡಿದ್ರ ನೀವು? ನೀವ್ ಮಾಡಿರೋದು 1-2 ಬೇಕಾದಷ್ಟು ಮಾಡ್ತಾ ಇದ್ದೀರಾ. ಯಾವಳನ್ನೋ ಕರ್ಕೊಂಡ್ ಬಂದು ಅವಳ ಕೈಗೆ ಸಂಪೂರ್ಣ ಅಧಿಕಾರ ಕೊಟ್ಟು ನಮ್ಮನ್ನ ಅವಳ ಕೈಗೊಮ್ಮೆ ಮಾಡ್ತಾ ಇದ್ದೀರಾ. ಇದು ಪಾರ್ಶಿಯಾಲಿಟಿ ಅಲ್ವಾ? ಮಧ್ಯಾಹ್ನ ಹೋಗಿದ್ ಪ್ರೀತು ಇನ್ನೂ ಬಂದಿಲ್ಲ. ಕಾವೇರಿ ಊಟ ಮಾಡಿಲ್ಲ ಅಂದಿದ ತಕ್ಷಣ ಒಳಗಡೆ ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ರಲ್ಲ. ಮಗನ್ ಬಗ್ಗೆ ಒಂಚೂರಾದ್ರೂ ಕಾಳಜಿ ಇದೆಯಾ ನಿಮ್ಗೆ? ಮಗನ್ ಬಗ್ಗೆ ಕಾಳಜಿ ಇದ್ದಿದ್ರೆ ಅವ್ನ್ ಎಲ್ಲಿ ಹೋದ ಅಂತ ನೋಡ್ತಾ ಇದ್ರಿ. ಇವಾಗ ನೋಡಿದ್ರ ನೀವು? ಇದು ಪಾರ್ಶಾಲಿಟಿ ಅಲ್ವಾ? ಅವ್ರಿಗೆ ನಮ್ ಬಗ್ಗೆ, ಪ್ರೀತಮ್ ಬಗ್ಗೆ ಯಾವುದೇ ಕಾಳಜಿ ಪ್ರೀತಿ ಇಲ್ಲ ಅತ್ಗೆ. ಯಾಕೆ ಅಂದ್ರೆ ಕಾಳಜಿ ಪ್ರೀತಿ ಎಲ್ಲಾನು ಕಾವೇರಿಗೆ ಮೀಸಲಿಟ್ಟಿದ್ದಾರೆ. ಅಲ್ಲಮ್ಮವ್ವ, ಅತ್ತೆ ತೀರ್ಕೊಂಡ್ಮೇಲೆ ನಿಮಗೆ ಮದುವೆ ಆಗೋ ಅವಕಾಶ ಇತ್ತು.
ಆಗ ಮದುವೆ ಆಗದೆ ಈಗ ಇವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀರಲ್ಲ ಇದ್ರ ಉದ್ದೇಶ ಏನು? ಅಪ್ಪ, ಇಲ್ಲಿ ತನಕ ನಿಮ್ಮ ಮನೆಗೆ ಬಂದಾಗ ಎಲ್ಲರೂ ಯೋಗಕ್ಷೇಮ ವಿಚಾರಿಸಿ ಆಮೇಲೆ ಮುಂದಿನ ಮಾತಾಡ್ತಿದ್ರಿ. ಆದ್ರೆ ಈಗ ಕಾವೇರಿನೇ ಎಲ್ಲರ ಜಾಗನೂ ತುಂಬ್ಕೊಂಬಿಟ್ಲಾ? ಅದು ಪ್ರೀತು ಪಾರ್ಟಿಗೆ ಹೋಗಿದ್ದಾನೆ, ಬರ್ತಾನೆ ಅಂತ ನೀವ್ ಹೇಳ್ಬೋದು. ಆದ್ರೆ ಇಂಥ ಸಂದರ್ಭದಲ್ಲಿ ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಂತ ನಮಗೆ ಎಷ್ಟು ಟೆನ್ಷನ್ ಆಗಿದೆ. ನಿಮ್ಗೊಂದ್ ಚೂರಾದ್ರೂ ಟೆನ್ಷನ್ ಇದ್ಯಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು ನೀವು. ಸೊಸೆ ಬಂದು ಮಕ್ಕಳನ್ನ ಹೆತ್ತೋರಿಂದ ದೂರ ಮಾಡ್ಬೋದು, ಆದ್ರೆ ಹೆತ್ತೋರ್ ಜೀವನದಲ್ಲಿ ಯಾರೇ ಬಂದ್ರು ಮಕ್ಕಳನ್ನ ದೂರ ಮಾಡಕ್ಕಾಗಲ್ಲ ಅಂತ ನಂಬಿಕೆ. ಆದ್ರೆ ನೀವದನ್ನ ಉಲ್ಟಾ ಮಾಡ್ಬಿಟ್ರಿ ಮಾವ. ನಿಮ್ಗೆ ಮಕ್ಕಳಿಗಿಂತ ಇಲ್ಲಿ ಕೂತಿರೋ ಮಹಾರಾಣಿನೇ ಹೆಚ್ಚಾಗ್ಬಿಟ್ಲಲ್ವಾ? ಕಾವೇರಿ, ಕುತ್ಕೋ ಕುತ್ಕೋ. ನೋಡು, ಊಟ ಮಾಡು. ಊಟ ಮಾಡಮ್ಮ. ಇಷ್ಟೆಲ್ಲ ಹೇಳಿದ್ರು ನಿಮಗೇನು ಅನಿಸ್ತಾ ಇಲ್ವಪ್ಪ? ಅವಳಗ್ ಊಟ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ಪ್ರೀತು ಬಗ್ಗೆ ನಿಮಗ್ ಟೆನ್ಷನ್ ಇಲ್ವಾ? ನನಗೆ ಟೆನ್ಷನ್ ಇದೆಯೋ ಇಲ್ವೋ ಅನ್ನೋದು ಆಮೇಲೆ. ನಿನಗೂ ಪ್ರೀತಮ್ ಇಲ್ಲ ಅಂತ ಟೆನ್ಷನ್ ಇದೆ ತಾನೆ? ಆದ್ರೆ ನೀನು ಊಟ ಮಾಡ್ದೆ. ಪ್ರೀತಮ್ ಬಗ್ಗೆ ನಿನಗೆ ಟೆನ್ಷನ್ ಇದ್ದಿದ್ರೆ ನೀನು ಊಟ ಮಾಡಬಾರ್ದಾಗಿತ್ತು. ಹೇಗೆ ಊಟ ಮಾಡಿದೆ? ಯಾಕೆ ಊಟ ಮಾಡಿದೆ? ಸಮಸ್ಯೆ ಕಂಡಾಗ ಧಿಕ್ಕಾರ ಕೂಗೋರೆಲ್ಲ ಪ್ರೀತಿ ಇದ್ದಾಗ ಜೈಕಾರ ಕೂಗಲ್ಲ. ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಕಾಳಜಿ ವಿಷಯಕ್ಕೆ ಬಂದರೆ ಒಬ್ಬ ತಂದೆಯಾಗಿ ನಿಮಗೆ ಹಾರೋದನ್ನ ಕಲಿಸೋದು ನನ್ನ ಕರ್ತವ್ಯ ಆ್ಯಂಡ್ ಜವಾಬ್ದಾರಿ. ಹಾಗಾಗಿ ನಿಮಗೆ ಹಾರೋದನ್ನ ಕಲಿಸಿದ್ದೀನಿ, ಜೊತೆಗೆ ಮನಸ್ಸೋ ಇಚ್ಛೆ ಹಾರೋ ಸ್ವಾತಂತ್ರ್ಯನೂ ಕೊಟ್ಟಿದ್ದೀನಿ. ಕಣ್ಣಳತೆ ದೂರದಲ್ಲಿದ್ದರೆ ನಾನು ಕಾಳಜಿ ಮಾಡ್ಬೋದು. ಕಣ್ಣಿಗೆ ಕಾಣಿಸ್ದೇ ಇರೋಷ್ಟು ದೂರ ಹೋದರೆ ನಾನೇನು ಮಾಡೋಕ್ಕಾಗತ್ತೆ? ಆದರೂ ತಪ್ಪು ನಂದೇ ಅನ್ನೋದಾದರೆ ನಿಮಗೆ ಹಾರೋ ಶಕ್ತಿ ಕೊಟ್ಟಿದ್ದೀನಲ್ಲ, ಅದು ನನ್ನ ದೊಡ್ಡ ತಪ್ಪು. ಪ್ರೀತಮ್ ಪಾರ್ಟಿಗೆ ಹೋಗೋದು ಹೊಸದಲ್ಲ, ಲೇಟ್ ನೈಟ್ ಬರೋದು ಹೊಸದಲ್ಲ. ಆದರೆ ಅದನ್ನು ಪ್ರೆಸೆಂಟ್ ಸಿಚುವೇಶನ್ಗೆ ಲಿಂಕ್ ಮಾಡಿ ಏನೇನೋ ಮಾತಾಡಬೇಡ. ನಾನ್ಸೆನ್ಸ್. ಕಾವೇರಿ, ನೀನು ಊಟ ಮಾಡು. ಇವ್ರಗಳ ಮಾತಿನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಊಟ ಮಾಡು. ಪ್ರೀತು ಚಿಕ್ಕ ಹುಡುಗ ಅಲ್ಲ, ಪಾರ್ಟಿಗೆ ಹೋಗಿರ್ತಾನೆ, ಬರ್ತಾನೆ. ನೀನು ಊಟ ಮಾಡು.